ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ಏನು ಇಡೀ ರಾಜ್ಯದಲ್ಲಿ ರಸ್ತೆಗಳನ್ನು ಮಾಡದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನು ಹೋರಾಟ ಮಾಡಬೇಕು ಅನ್ನತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ತೀರ್ಮಾನದ ಪ್ರಕಾರ ಇವತ್ತು ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೂಡ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ನಾವು ಹೋದ್ವಿ ಅಂದರೆ ಉದಾಹರಣೆಗೆ ಕರ್ಜಿಗಿಯಿಂದ ಡಂಬರ್ಮತ್ತೂರು, ಕರ್ಜಿಗಿಯಿಂದ ನದಿ ನೀರ್ಲಿಗಿ, ಆಮೇಲೆ ಇಚ್ಚಂಗಿ, ಈ ಕಡೆ ಹತ್ತಿಮತ್ತೂರು, ಇಂಥ ಗ್ರಾಮಕ್ಕೆ ಹೋಗಬೇಕಾದ್ರೆ ಮೊಣಕಾಲು ಮಠ ಗುಂಡಿಗಳು ಬಿದ್ದಿದ್ದಾವೆ. ಇವತ್ತು ಸರ್ಕಾರ ಆಯಿತು, ಅಧಿಕಾರಿಗಳಾಯ್ತು, ಇವತ್ತು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ. ಯಾವುದೇ ಒಂದು ರೀತಿ ಒಂದು ಬುಟ್ಟಿ ಮಣ್ಣು ಕೂಡ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿಲ್ಲ ಸರ್ಕಾರ. ಅದಕ್ಕೆ ಕೂಡಲೇ ಸರ್ಕಾರ ಕಣ್ಣು ತೆರಿಬೇಕು. ಮಾತೆತ್ತಿದ್ರೆ ಬರೀ ಗ್ಯಾರಂಟಿಗಳನ್ನ ಕೊಡ್ತಿದ್ದೀವಿ, ಅಭಿವೃದ್ಧಿ ಕೆಲಸ ಕೇಳಬೇಡ್ರಿ ಅನ್ನುವಂಥ ಮಾತನ್ನು ಅವರು ಅಧಿಕಾರಿಗಳು ಕೂಡ ಹೇಳ್ತಾರೆ, ಸಂಬಂಧಪಟ್ಟ ಮಂತ್ರಿಗಳು ಕೂಡ ಅದನ್ನೇ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದನ್ನು ಬಿಡಬೇಕು. ಇವತ್ತು ರಾಜ್ಯದಲ್ಲಿ ಎಷ್ಟು ಹಾಳಾಗಿದ್ದಾವೆ, ಎಷ್ಟು ಜನ, ಅನೇಕ ಜನ ಏನು ಗುಂಡಿಗಳಿಂದ ಮರಣವನ್ನು ಹೊಂದಿದ್ದಾರೆ, ಕೈಕಾಲುಗಳನ್ನ ಮುರ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಸರಿಯಾದ ರೀತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕಂತಂದು ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಗುಂಡಿ ಮುಚ್ಚದ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರಪ್ಪ ಧಿಕ್ಕಾರ. ಮುಚ್ಚಲೇಬೇಕು ಮುಚ್ಚಲೇಬೇಕು. ಕಿರಣ ಕಿರಣ ಲಾಠಿ ಮಾಡಾಕ ಗುಂಡಿ ಮುಚ್ಚದ ಕಾಂಗ್ರೆಸ್ ಸರ್ಕಾರ. ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ. ಧಿಕ್ಕಾರಪ್ಪ ಧಿಕ್ಕಾರ. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಗುಂಡಿ ಮುಚ್ಚದ ಕಾಂಗ್ರೆಸ್ ಸರ್ಕಾರಕ್ಕೆ ಬಿದ್ದಿರುವಂತಹ ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದನ್ನು ಪ್ರಾರಂಭಿಸಬೇಕಾಗಿ ವಾರ ಅಥವಾ 15 ದಿನಗಳಲ್ಲಿ ಅವರು ಕಾರ್ಯಪ್ರವೃತ್ತರಾಗಿ ಅಂದ್ರೆ ಉತ್ತಲ ರಸ್ತೆಯಲ್ಲಿ ಆಗಲಿ ಪ್ರಮುಖ ಗ್ರಾಮೀಣ ಭಾಗದ ಎಲ್ಲ ರಸ್ತೆಗಳು ಹಾಳಾಗಿ ಬೇಕಾದಷ್ಟು ಗುಂಡಿಗಳು ಬಿದ್ದಿದ್ದಾವೆ. ತುಂಬ ಜನ ಬಿದ್ದು ಅನಾಹುತಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಆದರೂ ಸರ್ಕಾರ ಈ ವಿಷಯಕ್ಕೆ ಎಚ್ಚೆತ್ತು ರಸ್ತೆಯಲ್ಲಿ ಒಂದು ಗುಂಡಿಯಲ್ಲಿ ಉತ್ತರಗಡ್ಡಿ ಎಂಬ ಮಹಿಳೆ ತೆಗ್ಗು ಗುಂಡಿಯಲ್ಲಿ ಬಿದ್ದು ಮೃತ ಹೊಂದಿದಳು. ಆದರೂ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಮಾಜಿ ಜಿಲ್ಲಾಧ್ಯಕ್ಷರಾದಂಥ ಸಿದ್ದರಾಜಣ್ಣ ಕಲ್ಕೋಟಿಯವರೇ, ಎಲ್ಲ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಂದಿನಿ ಕಳೆಯವರೇ, ಸಂತೋಷ್ ಆಲ್ಕಟ್ಟಿಯವರೇ, ಇವೆಲ್ಲ ನನ್ನ BJP ಕಾರ್ಯಕರ್ತರೇ. ನಾವು ಇಂದು ನಮ್ಮ ಹಾವೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಚಕ್ಕಿಗುಂಡಿಗಳು ಕೊಟ್ಟಿದ್ದಾರೆ. ಪರವಾಗಿ ಸ್ವಾಗತ ಸುಸ್ವಾಗತ. ಮತ್ತೋರ್ವ ಸಹೋದರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಸಂತೋಷ್ ಆಲ್ಕಟ್ಟಿಯವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಅವರವರನ್ನದೇ ಈ ಪ್ರತಿಭಟನೆಗೆ ನಿರತರಾದಂಥ ಮಾತೆಯರಿಗಾಗಲಿ, ಎಲ್ಲ ನನ್ನ ಕಾರ್ಯಕರ್ತರ ಬಂಧುಗಳಾಗಲಿ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಪ್ರತಿಭಟನೆ ನಿರತರಾಗಿ ನಗರ ಮಂಡಲ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಿಕಟ ಪೂರ್ವದಲ್ಲಿ ಅನೇಕ
ಎಲ್ಲ ರಾಜ್ಯಾದ್ಯಂತ ಎಲ್ಲ ನಗರ ಆಗಲಿ ಗ್ರಾಮೀಣ ಪ್ರದೇಶ ಆಗಲಿ ಒಂದಿಂಚು ರಸ್ತೆ ಮಾಡದೆ ಗುಂಡಿ ಸರ್ಕಾರ ಆದಂತ ಈ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇಂದು ಉಗ್ರ ಪ್ರತಿಭಟನೆಯಲ್ಲಿ ನಿರತರಾದಂತ ವಿಧಾನಸಭಾ ಕ್ಷೇತ್ರದ ಹಿರಿಯ ಮುಖಂಡ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ಆಜ್ಞೆಯ ಮೇರೆಗೆ ಈ ಕಡು ಭ್ರಷ್ಟ ರಾಜ್ಯ ಸರ್ಕಾರದ ಒಂದಿಂಚು ರಸ್ತೆಗಳು ಮಾಡಿದ ರಾಜ್ಯ ಸರ್ಕಾರಕ್ಕೆ, ಒಂದಿಂಚು ರಸ್ತೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿ ರಾಜ್ಯ ಮಾಡಿದ ಸಿದ್ದರಾಮಯ್ಯನಿಗೆ, ಗುಂಡಿ ರಾಜ್ಯ ಮಾಡಿದ ಸಿದ್ದರಾಮಯ್ಯನಿಗೆ ಮುಚ್ಚಲೇಬೇಕು, ಮುಚ್ಚಲೇಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಬಿಜೆಪಿಗೆ ಜಯವಾಗಲಿ. ಮುಚ್ಚಲೇಬೇಕು, ಮುಚ್ಚಲೇಬೇಕು, ಗುಂಡಿಗಳನ್ನು ಮುಚ್ಚಲೇಬೇಕು. ಧಿಕ್ಕಾರ, ಭಾರತೀಯ ಜನತಾ ಪಾರ್ಟಿಯ ಜನಪರ ಹೋರಾಟಕ್ಕೆ ಜಯವಾಗಲಿ. ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಜಯವಾಗಲಿ. ಸರ್ಕಾರಕ್ಕೆ, ಗುಂಡಿ ಮುಚ್ಚಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರಸ್ತೆ ನಿರ್ಮಾಣ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ರಸ್ತೆ ನಿರ್ಮಾಣ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೂ ಮುಚ್ಚಲೇಬೇಕು, ಗುಂಡಿಗಳನ್ನು ಮುಚ್ಚಲೇಬೇಕು, 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 ಗುಂಡಿ